ಗಡಿಯಲ್ಲಿ ಯುದ್ಧ ಭೀತಿ ದೆಹಲಿಯಲ್ಲಿ ಸರಣಿ ಸಭೆ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಗುಪ್ತಚರ ಇಲಾಖೆ ಮುಖ್ಯಸ್ಥರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 3 ಸೇನಾ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಚರ್ಚೆಯನ್ನು ನಡೆಸಿದ್ದಾರೆ. ವೀಕ್ಷಕರೇ, ಪಾಕ್ನೊಳಕ್ಕೆ ನುಗ್ಗಿ ಉಗ್ರರ ಶಿಬಿರ ಧ್ವಂಸ ಮಾಡಿದಂತಹ ಹಿನ್ನೆಲೆಯಲ್ಲಿ, ಏರ್ ಸ್ಟ್ರೈಕ್ ಆದಂತಹ ಹಿನ್ನೆಲೆಯಲ್ಲಿ ಈಗ ಗಡಿಯಲ್ಲಿ ಯುದ್ಧ ಭೀತಿ ಇರೋದ್ರಿಂದ ದೆಹಲಿಯಲ್ಲಿ ಸರಣಿ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಈ ಒಂದು ಮಹತ್ವದ ಸಭೆ ಆಯೋಜಿಸಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಗುಪ್ತಚರ ಇಲಾಖೆ ಮುಖ್ಯಸ್ಥರು ಮತ್ತು 3 ಸೇನಾ ಮುಖ್ಯಸ್ಥರ ಜೊತೆ ನಿರ್ಮಲಾ ಸೀತಾರಾಮನ್ ಕೂಡ ಚರ್ಚೆ ನಡೆಸೋದ್ರ ಮುಖೇನ ದೆಹಲಿಯಲ್ಲಿ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ 1971ರ ಬಳಿಕ, ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ದೇಶದ ಗಡಿಯನ್ನ ದಾಟಿ, ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ದಾಟಿ ವೈರಿ ಪಾಕಿಸ್ತಾನದ ಒಳಗೆ ನುಗ್ಗಿ ಭಾರತೀಯ ವಾಯುಪಡೆ ಅಟ್ಟಹಾಸವನ್ನು ಮೆರೆದಿರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಇನ್ನು ಯಾವ ರೀತಿಯಾದಂಥ ಪ್ರತಿದಾಳಿಯನ್ನು ಮಾಡಬಹುದು, ಅವರಲ್ಲಿರುವಂಥ ಸೌಲಭ್ಯಗಳೇನು ಮತ್ತು ಹೇಗೆ ನಾವು ಜಾಗರೂಕರಾಗಿರ್ಬೇಕಾಗತ್ತೆ, ಅಥವಾ ಪ್ರತಿ ದಾಳಿಯನ್ನು ನಡೆಸಬೇಕಾ, ನೇರ ಯುದ್ಧವನ್ನು ಮಾಡಬೇಕಾ, ಪರೋಕ್ಷ ಯುದ್ಧವನ್ನು ಮಾಡಬೇಕಾ, ದೇಶವ್ಯಾಪಿ ವಿಧ್ವಂಸ ಕೃತ್ಯಗಳನ್ನು ನಡೆಸಬೇಕಾ, ಹೀಗೆ ಎಲ್ಲ ವಿಚಾರಗಳು ಕೂಡ ತಲೆದೋರುತ್ತವೆ. ಯಾಕಂತ ಹೇಳಿದ್ರೆ ನಮ್ಮ ಸಹನೆ ಹೇಳಿತನ ಅಲ್ಲ ಅನ್ನೋದನ್ನು ಪಾಕಿಸ್ತಾನಕ್ಕೆ ತೋರಿಸುವಂಥ ಒಂದು ಅನಿವಾರ್ಯತೆ ಎದುರಾಗಿದೆ. ಇಂಥ ಸಂದರ್ಭದಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ದೇಶದ ಎಲ್ಲ ಗಡಿ ಭಾಗಕ್ಕೂ ಕೂಡ. ಗಡಿಯಲ್ಲಿ ಯುದ್ಧ ಭೀತಿ ಇರೋ ಹಿನ್ನೆಲೆಯಲ್ಲಿ, ಎಷ್ಟು ಕಟ್ಟೆಚ್ಚರ ವಹಿಸಿದ್ರೂ ಕೂಡ ಸಾಕಾಗದೇ ಇರೋ ಹಿನ್ನೆಲೆಯಲ್ಲಿ ಈಗ ಸರಣಿ ಸಭೆಗಳನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಪುಲ್ವಾಮಾದಲ್ಲಿ 40 ಯೋಧರ ಬಲಿ ಪಡೆದದ್ದಕ್ಕೆ ಪ್ರತೀಕಾರವನ್ನು ಭಾರತೀಯ ವಾಯುಸೇನೆ ತೀರಿಸಿಕೊಂಡಿದೆ. 350ಕ್ಕೂ ಹೆಚ್ಚು ಉಗ್ರರ ಹತ್ಯೆ ಆಗಿದೆ ಅನ್ನುವ ವರದಿಯಾಗಿರೋ ಬೆನ್ನಲ್ಲೇ ಈಗ ಸರಣಿ ಸಭೆಗಳು ನಡೀತಾ ಇದ್ದಾವೆ. ಗಡಿಯಲ್ಲಿ ಯುದ್ಧ ಭೀತಿ ಇರೋ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸರಣಿ ಸಭೆ ನಡೀತಾ ಇದೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಗುಪ್ತಚರ ಇಲಾಖೆ ಮುಖ್ಯಸ್ಥರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು 3 ಸೇನಾ ಮುಖ್ಯಸ್ಥರ ಜೊತೆ ನಿರ್ಮಲಾ ಸೀತಾರಾಮನ್ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಡೆಲ್ಲಿ ಕರೆಸ್ಪಾಂಡೆಂಟ್ ಸ್ವಾತಿ ಚಂದ್ರಶೇಖರ್. ಸ್ವಾತಿ, ಈಗ ನಿನ್ನೆ ನಡೆದಂಥ ದಾಳಿಯಿಂದ ಯಾವ ರೀತಿಯಾಗಿ ಜಾಗರೂಕತೆಯಲ್ಲಿರಬೇಕಾಗತ್ತೆ, ಅಥವಾ ನೆಕ್ಸ್ಟ್ ಆಕ್ಷನ್ಸ್ ಏನು ತೆಗೆದುಕೊಳ್ಬೇಕಾಗತ್ತೆ, ಅದನ್ನು ಕೂಡ ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾಗತ್ತೆ. ಇವತ್ತಿನ ಈ ಒಂದು ಸಭೆಯ ಪ್ರಮುಖವಾದಂಥ ಅಂಶಗಳು ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತವೆ ಮತ್ತು ಯಾವ ರೀತಿ ಮಹತ್ವ ಪಡೆದಿದೆ ಅಂತ ಹೇಳ್ತೀರಿ ಸ್ವಾತಿ? ಚೈನಾ ಮತ್ತು ಭಾರತ ಒಂದು ಶೃಂಗ ಸಭೆಯಲ್ಲಿ ಚೈನಾದಲ್ಲಿ ಭೇಟಿಯನ್ನ ಮಾಡಿತು. ಅಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ತನ್ನ ಧ್ವನಿಯನ್ನ ಎತ್ತಿರುವಂತದ್ದು. ಈಗ ಸದ್ಯಕ್ಕೆ ಭಾರತ ಮತ್ತು ಚೈನಾದ ಬೈಲಾಟರಲ್ ರಿಲೇಶನ್ಶಿಪ್ ಅನ್ನ ನೋಡೋದಾದ್ರೆ, ಭಾರತಕ್ಕೆ ಯಾವತ್ತಿದ್ರೂ ಕೂಡ ಚೈನಾ ಮತ್ತು ಪಾಕಿಸ್ತಾನ ಈ 2 ದೇಶಗಳು ಥ್ರೆಟ್ ಆಗಿರುವಂತದ್ದು ಅನಾದಿ ಕಾಲದಿಂದಲೂ ಇರುವಂತಹ ಒಂದು ಸತ್ಯ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಬಾರ್ದು ಅನ್ನುವಂಥದ್ದು ಭಾರತದ ಆಗ್ರಹ. ಅಷ್ಟೇ ಅಲ್ಲ, ಚೈನಾ ಏನಾದ್ರೂ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿದ್ದಲ್ಲಿ ಅಮೆರಿಕ ಮತ್ತು ಇನ್ನು ಇತರೆ ದೇಶಗಳು ಚೈನಾ ಮತ್ತು ಪಾಕಿಸ್ತಾನ ಈ 2 ದೇಶಗಳ ವಿರುದ್ಧ ಕ್ರಮಗಳನ್ನ ಜರುಗಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಆದ್ರೆ ಚೈನಾ ಹೊರಗಡೆ ಬಂದು 2 ದೇಶಗಳಿಗೆ ಶಾಂತಿಯನ್ನ ಕಾಪಾಡಿಕೊಳ್ಳುವಂತೆ ಹೇಳಿರುವಂತದ್ದು ಒಂದು. ಆದ್ರೆ ಪಾಕಿಸ್ತಾನದ ಈ ಒಂದು ಉಗ್ರ ಸಂಘಟನೆಯ ವಿರುದ್ಧ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ಹೊರಗಡೆ ನೀಡಿಲ್ಲ. ಇದರಿಂದನೇ ಗೊತ್ತಾಗುತ್ತೆ ಚೈನಾ ಪಾಲಿಸ್ತಿರುವಂತಹ ಈ ಒಂದು ದ್ವಂದ್ವ ನೀತಿಯನ್ನ. ಮತ್ತೊಂದು ಕಡೆ ಡಿಪ್ಲೊಮ್ಯಾಟಿಕ್ ಆಗಿ ಆಕ್ಟ್ ಮಾಡ್ತಿರುವಂತಹ ಚೈನಾ, ಇನ್ನೊಂದು ಕಡೆ US ಜೊತೆ ಭಾರತದ ಸಂಬಂಧ ಖಚಿತವಾಗ್ತಿದ್ದ ಹಾಗೇನೆ ರಷ್ಯಾ ಕೂಡ ಭಾರತದಿಂದ ಒಂದಷ್ಟು ದೂರ ಉಳಿದಿರುವಂತದ್ದು ಈ ಹಿಂದೆ ನಡೆದಿರುವಂತಹ ಒಂದಷ್ಟು ಘಟನೆಗಳು ಮತ್ತು ಪ್ರಕ್ರಿಯೆಗಳು. ಸೊ ಈ ಎಲ್ಲ ಆಧಾರದ ಮೇಲೆ ಚೈನಾವನ್ನ ಮನವೊಲಿಸುವಂತಹ ಕೆಲಸಕ್ಕೆ ಭಾರತ ಮುಂದಾಗಿದೆ. ಆದ್ರೆ ಭಾರತ ಈಗ ಯಾವತ್ತೂ ಕೂಡ ಚೈನಾ ತನ್ನ ಸ್ನೇಹಿತ ಅನ್ನುವಂತಹ ಮಾತನ್ನ ಯಾವತ್ತೂ ಹೇಳಿಲ್ಲ ಮತ್ತು ಅದನ್ನು ನಂಬೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಇನ್ನು ಚೈನಾ ಮತ್ತು ರಷ್ಯಾ ಭಾರತದ ಈ ಒಂದು ಶೃಂಗಸಭೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅತ್ಯಂತ ಮಹತ್ವವನ್ನ ಪಡೆದಿರುವಂತಹ ಅಬುಧಾಬಿಯಲ್ಲಿ ನಡೆಯುವಂತಹ ಮುಸ್ಲಿಂ ಒಕ್ಕೂಟದ ಸಂಘಟನೆಗೆ ಮತ್ತು ಸಭೆಗೆ ಪಾಕ್ ಭಾರತ ಬಂದ್ರೆ ಬರೋದಿಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿರುವಂತದ್ದು, ಮತ್ತೆ ಈ ಮುಸ್ಲಿಂ ಒಕ್ಕೂಟಗಳ ಮೇಲೆ ಒತ್ತಡವನ್ನ ಹೇರ್ತಿರುವಂತದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಇದರಿಂದಾಗಿ
ಸದ್ಯ ಈ ಮುಸ್ಲಿಂ ಒಕ್ಕೂಟಗಳು ಯಾವ ರೀತಿಯಾದಂತಹ ಕ್ರಮವನ್ನ ಜರುಗಿಸುತ್ತೆ, ಅದರಲ್ಲೂ ಕೂಡ 57 ದೇಶಗಳನ್ನ ಒಗ್ಗೂಡಿರುವಂತಹ ಈ ಮುಸ್ಲಿಂ ಒಕ್ಕೂಟ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 56 ದೇಶಗಳನ್ನ ವಿಶ್ವಸಂಸ್ಥೆಯೂ ಕೂಡ ಭಾಗವಾಗಿ ಇರುವುದರಿಂದ ಸದ್ಯ ಈ ಮುಸ್ಲಿಂ ಒಕ್ಕೂಟ ಭಾರತದ ಪರವಾಗಿ ನಿಂತಿರುವುದು ಕಾಣಿಸ್ತಾ ಇದೆ. ಆದ್ರೆ ಪಾಕಿಸ್ತಾನದ ಒತ್ತಡದ ಮೇರೆಗೆ ಯಾವ ಕಡೆ ತನ್ನ ನಿಲುವನ್ನ ವ್ಯಕ್ತಪಡಿಸುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಬಹುತೇಕ ಎಲ್ಲಾ ದೇಶಗಳನ್ನ ನೋಡಿದ್ರೆ ಭಾರತದ ಪರ ನಿಂತಿರೋದು ಕಾಣಿಸ್ತಾ ಇದೆ. ಈಗ ಪಾಕಿಸ್ತಾನ ತನ್ನ ಉಗ್ರ ಸಂಸ್ಥೆಗಳನ್ನ ಬಲಿ ಹಾಕೋದು ಬಿಟ್ಟು ಬೇರೆ ಯಾವ ಒಂದು ಆಪ್ಷನ್ ಕೂಡ ಸದ್ಯಕ್ಕೆ ಪಾಕಿಸ್ತಾನದ ಮುಂದೆ ಇಲ್ಲ. ರಾಘವ್, ಎಸ್, ಗಾಟ್ ಇಟ್. ಥ್ಯಾಂಕ್ ಯು ಸ್ವಾತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.